ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ. ಹೌದು ಡ್ಯಾಡಿ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಯೆರೂಸಲೇಮೇ, ನಿನ್ನ ಮರೆತರೆ ಬಲಗೈ ಬೀಳುವುದು. ಯೆರೂಸಲೇಮೇ, ನಿನ್ನ ಮರೆತರೆ ಬಲಗೈ ಬೀಳುವುದು. ನನ್ನ ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಲಿಗೆ ಸೇದುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಲಿಗೆ ಸೇದುವುದು. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೇನು ನಾ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೇನು ನಾ. ಹಗಲೆಲ್ಲ ಹಾಡು ನೀನೇ. ಹೌದು ಡ್ಯಾಡಿ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಹೌದು ಡ್ಯಾಡಿ, ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ನನ್ನ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇ ಅಯ್ಯ, ನನ್ನ ಮೊದಲಿಂಗನೇ ಮರೇನು ನಾ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೇನು ನಾ. ಹಗಲೆಲ್ಲ ಹಾಡು ನೀನೇ ಡ್ಯಾಡಿ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ಎಸ್ ಡ್ಯಾಡಿ, ತಾಯಿಯ ಮಡಿಲಲ್ಲಿ
ಮಗುವಿನಂತೆ ಹರುಷದಿ ನಲಿಯುವೆನು. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಹೌದು ಡ್ಯಾಡಿ, ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೇನು ನಾ. ಹರುಷದ ಮುಕುಟ, ಹೌದು ಡ್ಯಾಡಿ, ಮೊದಲಿಂಗನೇ ಮರೇನು ನಾ. ಹಗಲೆಲ್ಲ ಹಾಡು ನೀನೇ, ಹೌದು, ರಾತ್ರಿಯ ಕನಸು ನೀನೇ. ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಕರ್ತನನ್ನು ನೋಡಿ ಹೇಳೋಣ, ಅಪ್ಪ, ನನ್ನ ಆಂತರ್ಯದ ಸಂತೋಷ, ನನ್ನ ಮೇಲಾದ, ನನ್ನ ಅತಿ ಹೆಚ್ಚಾದ ಸಂತೋಷ ಅಂತ ಹೇಳಿದ್ರೆ ಅದು ನಿನ್ನಲ್ಲಿ ಡ್ಯಾಡಿ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಯೇಸಯ್ಯ ನಿನ್ನಂತಾನೇ ನನ್ ಮುಂದೆ ನಿಲ್ಲಿಸಿರುವೆ. ಹೌದು, ನನ್ನ ಕಣ್ಣೆದುರು ನೀನೇ. ಯೇಸಯ್ಯ ನಿನ್ನಂತಾನೇ ನನ್ ಮುಂದೆ ನಿಲ್ಲಿಸಿರುವೆ. ನಿನ್ನೊಂದಿಗಿರುವುದೇ ಅಂತರ್ಯದಾಸೆ ಅಯ್ಯ, ನಿನ್ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನಿನ್ನೊಂದಿಗಿರುವುದೇ, ಡ್ಯಾಡಿಯನ್ನು ನೋಡಿ ಹೇಳೋಣ, ಅಂತರ್ಯದಾಸೆ ಅಯ್ಯ, ನಿನ್ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ. ನನಗಾಗಿ ಎಲ್ಲವ ಮಾಡುವವನೇ, ಮಾಡಿ ಮುಗಿಸುವವನೇ. ನನಗಾಗಿ ಎಲ್ಲವ ಮಾಡುವವನೇ, ಮಾಡಿ ಮುಗಿಸುವವನೇ. ನನ್ ಭಾರವ, ನನ್ ಹೊರೆಯ, ನನ್ ಭಾರವ, ನನ್ ಹೊರೆಯ ನಿನ್ ಪಾದದಿ ಇಳಿಸಿರುವೆ. ನಿನ್ ಪಾದದಿ ಇಳಿಸಿರುವೆ. ಯೇಸಯ್ಯ ನಿನ್ನಂತಾನೇ ನನ್ ಮುಂದೆ ನಿಲ್ಲಿಸಿರುವೆ. ಯೇಸಯ್ಯ ನಿನ್ನಂತಾನೇ
ನನ್ ಮುಂದೆ ನಿಲ್ಲಿಸಿರುವೆ, ನಿನ್ನೊಂದಿಗಿರುವುದೇ ಅಂತರ್ಯದಾಸೆಯ. ಹೌದು ಡ್ಯಾಡಿ, ನಿನ್ ಚಿತ್ತ ಮಾಡುವುದೇ. ಇರೋದು ಒಂದೇ ಒಂದು ಜೀವನ, ನಿನ್ ಚಿತ್ತ ಮಾಡಿ ಮುಗಿಸ್ಬೇಕು. ಹೃದಯದ ವಯ್ಯ, ನನ್ನ ಹೃದಯದ ತವಕವಯ್ಯ. ಕನಿಕರ ದಯೆಯು ದೀರ್ಘ ಶಾಂತಿಯು ಕೃಪೆಯು ಉಳ್ಳವನೇ, ಕನಿಕರ ದಯೆಯು ದೀರ್ಘ ಶಾಂತಿಯು ಕೃಪೆಯು ಉಳ್ಳವನೇ. ನನ್ನಾತ್ಮವ ನಾಶದಿಂದ, ನನ್ನಾತ್ಮವ ನಾಶದಿಂದ ತಪ್ಪಿಸಿದೆ ನನ್ ರಕ್ಷಕನೇ. ಎಸ್ ಡ್ಯಾಡಿ, ತಪ್ಪಿಸಿದೆ ನನ್ ರಕ್ಷಕನೇ. ಏಸಯ್ಯ ಏಸಯ್ಯ ನಿನ್ನಂತಾನೇ ನನ್ ಮುಂದೆ, ಹೌದು ಡ್ಯಾಡಿ, ನಿಲ್ಲಿಸಿರುವೆ. ಏಸಯ್ಯ ಏಸಯ್ಯ ನಿನ್ನಂತಾನೇ, ಹೌದು ಹೌದು, ನನ್ ಮುಂದೆ ನಿಲ್ಲಿಸಿರುವೆ. ಏಸಯ್ಯ ನಿನ್ನಂತಾನೇ ನನ್ ಮುಂದೆ ನಿಲ್ಲಿಸಿರುವೆ. ಏಸಯ್ಯ ಏಸಯ್ಯ ನಿನ್ನಂತಾನೇ ನನ್ ಮುಂದೆ ನಿಲ್ಲಿಸಿರು. ಹೌದು, ನನ್ ಮುಂದೆ ನಿಲ್ಲಿಸಿರುವೆ, ನಿನ್ನೊಂದಿಗಿರುವುದೇ ಡ್ಯಾಡಿ ಅಂತರ್ಯದಾಸೆಯ. ಓ, ನಿನ್ ಚಿತ್ತ ಮಾಡುವುದೇ ಹೃದಯದ ತವಕವಯ್ಯ, ನನ್ನ ಹೃದಯದ ತವಕವಯ್ಯ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ವಂದನೆ, ನಿನಗೆ ಘನತೆ, ನಿನಗೆ ಗೌರವ. ಹಲ್ಲೆಲೂಯಾ 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 ಹಲ್ಲೆಲೂಯಾ. Thank you Jesus, thank you Jesus, hallelujah. Oh, thank you thank you thank you thank you. Oh, rabagari andara namakoro guru, hallelujah. ವಂದನೆ ನಿಮಗೆ ವಂದನೆ. ಥ್ಯಾಂಕ್ ಯು ಎಬಿನೇಸರೇ ಎಲ್ ಎಲೆಯೋ ಎಂದೆಂದು ಉನ್ನತನೇ. ಎಬಿನೇಜರೇ ಎಲ್ಲೆಲೆಯೋ ಎಂದೆಂದು ಉನ್ನತನೇ. ಎಲ್ ಶಡಾಯ್ ಸರ್ವಶಕ್ತ ನೀನೇ. ಎಲ್ ಶಡಾಯ್ ಸರ್ವಶಕ್ತ ನೀನೇ. ಎಲ್ರೋಯಿ ಕಾಣ್ಬವನೇ, ಹೌದಪ್ಪ, ಎಲ್ರೋಯಿ ಕಾಣ್ಬವನೇ.
ಏಸಯ್ಯ ನಿಮ್ಮಂತಾನೇ ನನ್ಮುಂದೆ ನಿಲ್ಲಿಸಿರುವೆ. ಏಸಯ್ಯ ಏಸಯ್ಯ ನಿಮ್ಮಂತಾನೇ ನನ್ಮುಂದೆ ನಿಲ್ಲಿಸಿರುವೆ. ಎಸ್ ಡ್ಯಾಡಿ, ನನ್ಮುಂದೆ ನಿಲ್ಲಿಸಿರುವೆ. ಹೌದು, ನನ್ಮುಂದೆ ನಿಲ್ಲಿಸಿರುವೆ. ಹಲ್ಲೆಲೂಯಾ. ನಿಮಗೆ ಘನತೆ ಅಪ್ಪ. ರಾಜಾದಿರಾಜನು, ಕರ್ತಾದಿಕರ್ತನು, ಉನ್ನತಗಳಲ್ಲಿ ವಾಸ ಮಾಡುವ ದೇವರು, ಎಲ್ಲ ಸ್ತುತಿಗೆ ಯೋಗ್ಯನು ನೀನಪ್ಪ, ಘನತೆಗೆ ಯೋಗ್ಯನು ನೀನು. ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನಗೆ ವಂದನೆ ಹೇಳ್ತೇವೆ. ವಂದನೆ ಜೀಸಸ್, ವಂದನೆ ತಂದೆಯೇ, ವಂದನೆ ಪರಿಶುದ್ಧ ಆತ್ಮನೇ. ಓ ನಿಮಗೆ ವಂದನೆ ಅಪ್ಪ, ನಿಮಗೆ ವಂದನೆ. ಥ್ಯಾಂಕ್ ಯು ಲಾರ್ಡ್. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಜೀವವುಳ್ಳ ನಾಮದಲ್ಲಿ ಪರಲೋಕ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಅಪೊಸ್ತಲರ ಕೃತ್ಯಗಳು, ಲೂಕನ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನ. ಲೂಕ 2:14. ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ, ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ ಎಂಬುದಾಗಿ ದೂತರು ಘೋಷಣೆ ಮಾಡ್ತಾ ಇದ್ದಾರೆ. ಯೇಸುಸ್ವಾಮಿಯ ಜನನ, ಯೇಸುಸ್ವಾಮಿ ಜನಿಸಿದಂಥ ಸಂದರ್ಭದಲ್ಲಿ ದೂತರು ಘೋಷಣೆ ಮಾಡ್ತಾ ಇದ್ದಾರೆ, ಇದರಿಂದ ದೇವರಿಗೆ ಮಹಿಮೆ, ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ. ಪ್ರಿಯರ, ಯೇಸು ನಮ್ಮೊಳಗೆ ಜನಿಸಿರುವುದರಿಂದ ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ. ಅಂದರೆ ನಾವು ರಕ್ಷಣೆ ಹೊಂದಿರುವುದರಿಂದ ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ. ರಕ್ಷಣೆ ಹೊಂದಿದ ಮೇಲೆ ನಮ್ಮ ಜೀವಿತದಲ್ಲಿ ಆಗುವ ಮೊದಲ ಕಾರ್ಯ ದೇವರಿಗೆ ಮಹಿಮೆ. ಅಂದರೆ ಆತ್ಮಿಕ ಮಕ್ಕಳ ಜೀವಿತದಲ್ಲಿ ಮೊದಲ ಆದ್ಯತೆ ಇರುವುದು ದೇವರನ್ನು ಮಹಿಮೆ ಪಡಿಸುವುದಕ್ಕಾಗಿ. ಹಲ್ಲೆಲೂಯಾ. ಆ ನಿಟ್ಟಿನಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಮ್ಮ ನಡತೆಯಿಂದ, ನಮ್ಮ ನಡವಳಿಕೆಯಿಂದ ದೇವರಿಗೆ ಮಹಿಮೆಯನ್ನು ಸಲ್ಲಿಸಬೇಕು. ಎರಡನೇದಾಗಿ ನಾವು ಸ್ತುತಿ ಆರಾಧನೆ ಮಾಡುವುದರ ಮೂಲಕ ದೇವರನ್ನು ನಾವು ಮಹಿಮೆ ಪಡಿಸಬಹುದು. ಮೂರನೇದಾಗಿ ಕರ್ತನ ಮಾತಿನ ಮೇರೆಗೆ ನಡೆಯುವುದರಿಂದ ದೇವರಿಗೆ ಮಹಿಮೆ ಉಂಟಾಗ್ತದೆ. ಅಂದರೆ ಆತನಿಗೆ ವಿಧೇಯರಾಗಿ ದೇವ್ರು ಏನು ಹೇಳ್ತಾರೋ ಅದನ್ನು ನಾವು ಮಾಡಿ ಮುಗಿಸಿದ್ರೆ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೇವೆ ಎಂಬುದಾಗಿ ನೋಡಿದೆವು. ಇವತ್ತಿನ ನಮ್ಮ ಧ್ಯಾನಕ್ಕೆ ಮುಂದುವರಿದ ಭಾಗವಾಗಿ ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿ. ಜ್ಞಾನೋಕ್ತಿಗಳು 3, 9 ಮತ್ತು 10. 9 ಮತ್ತು 10. ಜ್ಞಾನೋಕ್ತಿ 3, 9, 10. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವುದು. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ದೇವರನ್ನು ಮಹಿಮೆ ಪಡಿಸುವ, ಘನಪಡಿಸುವಂತಹ ಕಾರ್ಯಗಳ ಕುರಿತಾಗಿ ನೋಡ್ತಾ ಇದ್ವಿ. ದೇವರ ವಾಕ್ಯ ಯಾವುದನ್ನೆಲ್ಲ ಯಾವ ರೀತಿಯಲ್ಲೆಲ್ಲ ದೇವರನ್ನ ಘನಪಡಿಸಬಹುದು ಅಂತ ಹೇಳಿ ನಾವು ದೇವರಿಗಾಗಿ ಕೊಡ್ತೀವಿ ನೋಡಿ, ಅದು ದೇವರಿಗೆ ಮಹಿಮೆ ತರುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ ನಾವು ಕೊಡುವಂಥದ್ದು ಕೂಡ ಬಹಳ ಮುಖ್ಯವಾದ ಸ್ಥಾನವನ್ನು ಹಿಡ್ಕೊಳ್ತದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದರೆ ನಾವು ಕೊಡುವ ಕಾಣಿಕೆಗಳು, ನಾವು ಕೊಡುವ ಕರ್ತನಿಗೆಂತೂ ನಾವು ಕೊಡುವಂತಹ ಪ್ರತಿಯೊಂದು ಸಹ ನಾವು ಅದು ದೇವರನ್ನ ಮಹಿಮೆಪಡಿಸಿ, ದೇವರನ್ನ ಘನಪಡಿಸ್ತದೆ, ದೇವರಿಗೆ ಗೌರವವನ್ನು ತರುವಂಥದ್ದಾಗಿದೆ, ದೇವರನ್ನ ಸನ್ಮಾನಿಸುವಂಥದ್ದಾಗಿದೆ, ದೇವರನ್ನ ಮಹಿಮೆ ಪಡಿಸುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನಾವು ಕೊಡುವುದೇ ದೇವರಿಗೆ ಒಂದು ಆರಾಧನೆ, ದೇವರಿಗೆ ಮಹಿಮೆ, ದೇವರಿಗಾಗಿ, ದೇವರ ರಾಜ್ಯಕ್ಕಾಗಿ, ಕರ್ತನಿಗಾಗಿ ಎಂದು ನಾವು ಏನೆಲ್ಲ ಕೊಡ್ತೇವೆ ಅದರ ಮೂಲಕ ದೇವರಿಗೆ ಘನತೆ ಉಂಟಾಗ್ತದೆ. ಅದರಿಂದಾಗಿ ದೇವರು ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಕರ್ತನಿಗಾಗಿ ಕೊಡುವ ಪ್ರತಿಯೊಬ್ಬರೂ ಸಹ
ಹೇರಳವಾಗಿ ಹೊಂದಿಕೊಳ್ಳುವುದನ್ನು ನೋಡ್ತೇವೆ. ಅದಕ್ಕೆ ನೆಕ್ಸ್ಟ್ ವಚನ ಹೇಳ್ತದೆ, ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವವು. ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವು. ಹಲ್ಲೆಲೂಯಾ. ಅಂದರೆ ಒಂದು ಸಮೃದ್ಧಿ ನಮ್ಮ ಜೀವಿತದಲ್ಲಿ ಯಾಕೆ ಉಂಟಾಗ್ತದೆ ಅಂದರೆ, ದೇವರು ಖುಷಿಯಾಗಿ, ದೇವರು ಭಾಳ ಸಂತೋಷದಿಂದ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನಾವು ದೇವರಿಗಾಗಿ ನಾವು ಕೊಡುವಾಗ ದೇವರಿಗೆ ಘನತೆ ಉಂಟಾಗ್ತದೆ, ಗೌರವ ಉಂಟಾಗ್ತದೆ. ಹಾಗಾಗಿ ದೇವರು ಮನಪೂರ್ವಕವಾಗಿ ನಮ್ಮನ್ನು ಆಶೀರ್ವದಿಸುವುದಾಗಿ ನಾವು ಈ ವಾಕ್ಯದಲ್ಲಿ ನೋಡ್ತೇವೆ. ಹಾಗಾದರೆ ದೇವರಿಗೆಂದು ನಾವು ಕೊಡ್ತೀವಿ ನೋಡಿ, ಇದು ಬಹಳ ವಿಶೇಷವಾದದ್ದು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಮ್ಮ ಒಂದು ಆದಾಯ, ಹಣ ಅಥವಾ ವಸ್ತುಗಳು, ಇದನ್ನು ಖರ್ಚು ಮಾಡಲಿಕ್ಕೆ, ಇದನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಲೋಕದಲ್ಲಿ ಬೇಕಾದಷ್ಟು ಅವಕಾಶಗಳಿವೆ. ಇದೆಲ್ಲಕ್ಕಿಂತ ದೇವರ ರಾಜ್ಯ ದ ಬೆಸ್ಟ್. ಬೇರೆ ಎಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೂ ಅದರಿಂದ ನಮಗೆ ಪ್ರಯೋಜನ ಆಗ್ಬೋದು, ಆದರೆ ದೇವರ ರಾಜ್ಯಕ್ಕಾಗಿ ನಾವು ಹಾಕ್ತೀವಿ ನೋಡಿ, ಇದು ಖರ್ಚಲ್ಲ, ಇದು ಬಂಡವಾಳ. ದೇವರ ರಾಜ್ಯಕ್ಕಾಗಿ ನಾವು ಇನ್ವೆಸ್ಟ್ ಮಾಡುವಂಥದ್ದು. ಹಲ್ಲೆಲೂಯಾ. ಕರ್ತನ ಸೇವೆಗಾಗಿ ನಾವು ಏನು ಕೊಡ್ತೀವಿ, ಇದು ಖರ್ಚಲ್ಲ, ಇದು ಇನ್ವೆಸ್ಟ್ಮೆಂಟ್ ಯಾವಾಗಲೂ ಪ್ರೊಡಕ್ಷನ್ ತರ್ತದೆ. ಹೇರಳವಾಗಿ ಕಣಜಗಳು ತುಂಬುವಷ್ಟು ಸಮೃದ್ಧಿಯನ್ನು, ದ್ರಾಕ್ಷಾರಸಗಳು ತುಂಬಿ ತುಳುಕುವ ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ತುಂಬಿ ತುಳುಕುವಂತಹ ಒಂದು ಸಮೃದ್ಧಿಯನ್ನು ತರ್ತದೆ, ನಮಗೆ ಪ್ರತಿಫಲವನ್ನು ತಂದುಕೊಡ್ತದೆ. ಹಲ್ಲೆಲೂಯಾ. ಅದರಿಂದ ಕರ್ತನಿಗಾಗಿ ಕೊಡುವುದರ ಕರ್ತನಿಗಾಗಿ ಕೊಡುವ ವಿಷಯದಲ್ಲಿ ನೀವು ಬಹಳ ಸ್ಪಷ್ಟ ಗ್ರಹಿಕೆಯನ್ನು ಹೊಂದ್ಕೊಳ್ರಿ. ನಾವು ಕೊಡುವಾಗ ದೇವರನ್ನು ಘನಪಡಿಸ್ತೇವೆ. ದೇವರ ರಾಜ್ಯಕ್ಕಾಗಿ ಕೊಡುವಾಗ ದೇವರನ್ನೇ ನಾವು ಮಹಿಮೆ ಪಡಿಸುತ್ತೇವೆ. ಅದರಿಂದಾಗಿ ದೇವರು ಸಂತೋಷವುಳ್ಳವನಾಗಿ ತನ್ನ ದೇವರ ಕಾರ್ಯಕ್ಕಾಗಿ ಮಾಡುವುದನ್ನು ಕುರಿತಾಗಿ ದೇವರು ಸಂತೋಷವುಳ್ಳವನಾಗಿ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದಾಗಿ ವಿಮೋಚನಕಾಂಡ 23ನೇ ಅಧ್ಯಾಯ 19ರಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ವಿಮೋಚನಕಾಂಡ 23:19, ನಿಮ್ಮ ಬೆಳೆಯ ಪ್ರಥಮ ಫಲದಲ್ಲಿ ಉತ್ಕೃಷ್ಟವಾದದ್ದನ್ನು ನಿಮ್ಮ ದೇವರಾದ ಯೆಹೋವನ ಮಂದಿರಕ್ಕೆ ತರಬೇಕು. ನಿಮ್ಮ ಬೆಳೆಗಳಲ್ಲಿ, ಪ್ರಥಮ ಫಲಗಳಲ್ಲಿ ಉತ್ಕೃಷ್ಟವಾದವುಗಳನ್ನು, ಏನು ಉತ್ಕೃಷ್ಟವಾದದ್ದು ಅಂದರೆ ದ ಬೆಸ್ಟ್. ಹಲ್ಲೆಲೂಯಾ. ದ ಬೆಸ್ಟ್ ದೇವರಿಗೆ ಕೊಡುವಾಗ ದ ಬೆಸ್ಟ್. ಹಲ್ಲೆಲೂಯಾ. ಯಾಕಂದ್ರೆ ದೇವರನ್ನ ಸನ್ಮಾನಿಸುವ ಕಾರ್ಯವಾಗಿರೋದ್ರಿಂದ ದೇವರಿಗೆ ಕೊಡುವಾಗ ಯಾವಾಗಲೂ ದ ಬೆಸ್ಟ್. ದೇವರ ನಾಮಕ್ಕೆ ಸ್ತೋತ್ರ. ಬೇರೆದು ಕೊಟ್ಟರೆ ದೇವರ ರಾಜ್ಯಕ್ಕೆ ಯಾರೂ ಉಪಯೋಗಿಸೋದಿಲ್ಲ ಅಂತ ಹೇಳೋದಿಲ್ಲ. ಖಂಡಿತ ಒಂದು ಮುರಿದೋಗಿರೋ ಚೇರ್ ಕೊಟ್ಟರೆ ಅದನ್ನ ರಿಪೇರಿ ಮಾಡಿ ದೇವರ ರಾಜ್ಯಕ್ಕಾಗಿ ಬಳಕೆ ಮಾಡ್ತೀವಿ. ಸಾಧಾರಣವಾಗಿ ನಮ್ಮ ಮೈಂಡ್ಸೆಟ್ ಹೆಂಗಾಗ್ಬಿಟ್ಟಿದೆ ಅಂದರೆ, ನಮ್ಮ ಮನೆಗೆ ಹೊಸ ಫ್ಯಾನ್ ಬಂದರೆ ಹಳೆದನ್ನ ಕಳೆದು ಚರ್ಚೆಗೆ ಕೊಟ್ಬಿಡೋಣ, ನಮ್ಮ ಮನೆಗೆ ಹೊಸ ಟೇಬಲ್ ಬಂದರೆ ಹಳೆ ಟೇಬಲ್ ತೆಗೆದು ದೇವ್ರ ಸೇವೆ ಕೊಟ್ಬಿಡೋಣ. ಯಾರು ಬೇಡ ಅಂತ ಹೇಳೋದಿಲ್ಲ. ಖಂಡಿತ ನೀವು ಕೊಡೋದನ್ನು ನಾವು ಪ್ರೀತಿಯಿಂದ ಸ್ವೀಕಾರ ಮಾಡ್ಕೊಳ್ತೇವೆ. ಆದರೆ ನಮ್ಮ ಮೈಂಡ್ಸೆಟ್ ಹೇಗಿರಬೇಕಂತ ಹೇಳಿದ್ರೆ, ನಾವು ದೇವರನ್ನ ಘನಪಡಿಸಿಕೆ ಕೊಡೋದ್ರಿಂದಾಗಿ ಗಿವ್ ದ ಬೆಸ್ಟ್. ಹಲ್ಲೆಲೂಯಾ. ಗಿವ್ ದ ಬೆಸ್ಟ್. ಯಾಕಂದರೆ ಇದು ದೇವರಿಗೆ ಮಹಿಮೆ ತರುವಂಥದ್ದಾಗಿ, ದೇವರ ರಾಜ್ಯಕ್ಕಾಗಿ ನಾವು ಕೊಡುವಾಗ ಯಾವಾಗಲೂ ದ ಬೆಸ್ಟನ್ನು ಕೊಡುವುದಕ್ಕೆ. ಒಬ್ಬರು ಸಹೋದರಿ ಈ ರೀತಿಯಾಗಿ ಸಾಕ್ಷಿ ಹೇಳ್ತಾಯಿದ್ರು. ಅವ್ರಿಗೆ ಆ ವಾರದಲ್ಲಿ ಆಗುವ ಸಂಪಾದನೆಯಲ್ಲಿ ಹೊಸ ನೋಟುಗಳು ಬಂದರೆ ಇದು ದೇವರ ಕಾಣಿಕೆಗೆ ಅಂತ ಹೇಳಿ ಎತ್ತು ಮಡಗ್ತಿದ್ರಂತೆ. ಹೊಸ ನೋಟಾದರೂ ಹಳೆ ನೋಟಾದರೂ ಅದೇ ವ್ಯಾಲ್ಯೂ. ಆದರೆ ಅವ್ರು ಕೊಡುವ ಮನಸ್ಸನ್ನು ನೋಡ್ರಿ. ದೇವರಿಗೆ ಕೊಡುವಾಗ ಚೆನ್ನಾಗಿರೋದು ಕೊಡಬೇಕು, ಬೆಸ್ಟ್ ಆಗಿರೋದು ಕೊಡಬೇಕು. ಹೊಸ ನೋಟುಗಳೆಲ್ಲ ತೆಗೆದು ಇದು ಕಾಣಿಕೆಗಿರಲಿ ಅಂತ ಹೇಳಿ. ಯಾಕಂದರೆ ನಾವು ಆ ಮನೋಭಾವನೆ ಇದೆ ನೋಡ್ರಿ, ನಮ್ಮ ಮನೋಭಾವನೆ ದೇವರಿಗೆ ಕೊಡುವುದು ಅಂತ ಹೇಳಿ, ಇದು ಇಂಪಾರ್ಟೆಂಟು. ಹಾಗಾದರೆ ಯಾವುದು ಹಳೇದು ಕೊಡಬಾರ್ದಾ? ನಾನು ಆ ರೀತಿಯಾಗಿ ಹೇಳ್ತಾ ಇಲ್ಲ. ನಮ್ಮೊಳಗೆ ಆ ಬೆಸ್ಟನ್ನು ಕೊಡುವಂಥ ಮನೋಭಾವನೆ ಬರಲಿ. ದೇವರಿಗೆ ಕೊಡುವಾಗ ದ ಬೆಸ್ಟ್, ನಮ್ಮಲ್ಲಿರುವುದನ್ನು ಅತಿ ಶ್ರೇಷ್ಠ ಉತ್ಕೃಷ್ಟವಾದುದನ್ನು ದೇವರ ರಾಜ್ಯಕ್ಕಾಗಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದರೆ ದೇವರಿಗಾಗಿ ಕೊಡುವುದಕ್ಕೆ ನಮಗೆ ಎಕ್ಸ್ಟ್ರಾ ಉಳಿದಿರಬೇಕು ಅಂತ ಹೇಳಿ, ಅಂದರೆ ನಮ್ಮ ಹತ್ರ ಇದ್ದರೆ ಕೊಡ್ತಿದ್ವಿ, ನಮ್ಮ ಹತ್ರ ಏನೂ ಇಲ್ಲ, ಇದೆಲ್ಲ ಕಾರಣ ಅಲ್ಲ. ನೋಡಿ, ದೇವರಿಗಾಗಿ ಕೊಡುವವರು
ಇದ್ದುದರಲ್ಲಿ ಕೊಡಬೇಕು ಅನ್ನೋದು ದೇವ್ರ ಉದ್ದೇಶ ಅಲ್ಲ. ತನಗೆ ಏನಿದು ಇದೆಯೋ ಇರುವುದರಲ್ಲಿ ದ ಬೆಸ್ಟ್ ಅಷ್ಟೇ ದೇವರು ಎದುರು ನೋಡ್ತಾ ಇರೋದು. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರ. ಕರ್ತನಿಗಾಗಿ ಕೊಟ್ಟವರ ಜೀವಿತಗಳನ್ನ ನಾವು ನೋಡುವಾಗ ಯಾರು ತುಂಬಿ ಇಟ್ಕೊಂಡು ಉಳಿದದ್ರಲ್ಲಿ ಇದೆಲ್ಲ ನಮಗೆ ಸಾಕಾಗಿದೆ, ಮಿಕ್ಕಿದ ಚರ್ಚೆಗೆ ಕೊಟ್ಬಿಡಿಯಪ್ಪ, ಸೇವೆ ಕೊಟ್ಬಿಡಿಯಪ್ಪ, ಆ ರೀತಿಯಾಗಿ ಯಾರೂ ಕೊಟ್ಟಿಲ್ಲ. ತಮಗಿದ್ದ ಇಕ್ಕಟ್ಟುಗಳ ಮಧ್ಯದಲ್ಲೇ ದೇವರಿಗಾಗಿ ಅಂತ ಹೇಳಿ ಪ್ರತ್ಯೇಕಿಸಿದರು. ತಮಗಿರುವ ಕಷ್ಟಗಳ ಮಧ್ಯದಲ್ಲೇ ಇದು ಕರ್ತನ ರಾಜ್ಯಕ್ಕಾಗಿ, ಸುವಾರ್ತೆಯ ವಿಸ್ತರಣೆಗಾಗಿ, ದೇವರ ನಾಮದ ಮಹಿಮೆಯ ಬಳಕೆಗಾಗಿ ಅಂತ ಹೇಳಿ ಪ್ರತ್ಯೇಕಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಗೆ ಬನ್ನಿ. ಎಂಟನೇ ಅಧ್ಯಾಯ 1, 2, 3 ಓದಿ. 2 ಕೊರಿಂಥ 8ನೇ ಅಧ್ಯಾಯ 1 ಮತ್ತು 2 ವಚನಗಳು. ಸಹೋದರರೇ, ಮಕದೋನ್ಯದ ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ. ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರೂ ಮತ್ತು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ನೋಡಿ, ಮೆಕದೋನ್ಯ ಸಭೆಯವರು ಕೊಡುವ ಆ ಧರ್ಮ ಕಾರ್ಯದ ವಿಷಯದಲ್ಲಿ ಪೌಲನು ಬರಿತಾ ಇದ್ದಾನೆ. ಹಲ್ಲೆಲೂಯಾ. ಅವರು ನೋಡಿ, ಸಭೆಗಳಲ್ಲಿ ದೇವರ ಕೃಪೆಯು ತೋರಿದ ಬಗೆಯನ್ನು ನಿಮಗೆ ತಿಳಿಸುತ್ತೇವೆ. ಇದು ಕೊಡುವುದಕ್ಕೆ ನಾವು ಕೊಡುವುದೇ ನಮಗೆ ದೇವರಿಂದ ದೊರಕಿದ ಒಂದು ಕೃಪೆ. ಹಣ ಇರೋರೆಲ್ಲ ಕೊಡ್ತಾರೆ ಅಂತ ನೆನೆಸ್ಬಿಡ್ಬೇಡ್ರಿ. ಕೊಡುವುದಕ್ಕೆ ಒಂದು ಮನಸ್ಸಿದೆ ನೋಡಿ, ಇದೇ ದೇವರ ಒಂದು ದೊಡ್ಡ ಕೃಪೆ. ದೇವರಿಗಾಗಿ ಕೊಡಬೇಕು ಅಂತ ಹೇಳಿ ಒಂದು ಮನಸ್ಸು ಬರ್ತದೆ ನೋಡಿ, ಕೊಡುವಂಥ ಮನಸ್ಸು, ಅದೇ ಒಂದು ದೇವರ ಕೃಪೆ ಅಂತೆ. 2ನೇ ವಚನ ಹೇಳ್ತದೆ, ಆ ಸಭೆಗಳವರು ಬಹಳ ಹಿಂಸೆ ತಾಳುವವರಾದರೂ ಮತ್ತು ವಿಪರೀತವಾದ ಬಡತನದಲ್ಲಿದ್ದರೂ ಬಹು ಆನಂದದಿಂದ ತುಂಬಿದವರಾಗಿ ಅತ್ಯಂತ ಔದಾರ್ಯವುಳ್ಳವರಾದರು. ಅವರು ಶಕ್ತ್ಯಾನುಸಾರವಾಗಿ ಮಾತ್ರ ಕೊಡದೆ, ಅವರು ತಮ್ಮ ಶಕ್ತಿಗೆ ಅನುಸಾರವಾಗಿ ಮಾತ್ರ ಕೊಡದೆ, ಶಕ್ತಿಯನ್ನು ಮೀರಿ ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಒತ್ತಾಯದಿಂದ ನೀವೆಲ್ಲ 1,000 ಕೊಡಿ, 2,000 ಕೊಡಿ, ಈ ರೀತಿಯಾಗಲ್ಲ. ನೀವೆಲ್ಲರೂ ಕೂಡ ಒಬ್ಬೊಬ್ಬರು ಒಂದು ಮನೆಗೆ 10,000 ಕೊಡಿ, ಈ ರೀತಿಯಾಗಲ್ಲ. ತಮ್ಮಷ್ಟಕ್ಕೆ ತಾವೇ ಕೊಟ್ಟರು. ಹಲ್ಲೆಲೂಯಾ. ಇದೇ ಬ್ಯೂಟಿ ಇರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ದೇವರಿಗೆ ಕೊಡುವುದರ ವಿಷಯದಲ್ಲಿ ನಾವು ದೇವರನ್ನ ಮಹಿಮೆ ಪಡಿಸ್ತೇವೆ. ಅತ್ಯಂತ ಔದಾರ್ಯವುಳ್ಳವರಾಗಿ. ಇದು ಧರ್ಮ ಕಾರ್ಯದ ವಿಷಯದಲ್ಲಿ ಕೊಡುವಂಥ ವಿಷಯದಲ್ಲಿ ಹೇಳುವುದಂಥದ್ದಾಗಿದ್ದರೂ ಸಹ ಈ ಕೊಡುವಂಥದ್ರಲ್ಲಿ ಮೆಕದೋನ್ಯದ ಸಭೆಗಳಲ್ಲಿ ಕಂಡುಬಂದಂತಹ ಆ ಒಂದು ಸ್ಥಿತಿಯನ್ನು ನೋಡ್ರಿ. ಬಹಳ ಔದಾರ್ಯವುಳ್ಳವರಾಗಿ ತಮ್ಮ ಶಕ್ತಿಗನುಸಾರವಾಗಿ ಮಾತ್ರ, ತಮ್ಮ ಶಕ್ತಿಗೆ ಮೀರಿ ಬಹಳ ಸಂತೋಷದಿಂದ ಕೊಡ್ತಾಯಿದ್ರು. ಹಲ್ಲೆಲೂಯಾ. ಅದಕ್ಕೆ ಪೌಲನು ಅದೇ ಕೊರಿಂಥ 9ನೇ ಅಧ್ಯಾಯದ 7ನೇ ವಚನದಲ್ಲಿ ಹೇಳ್ತಾನೆ. 6-7 ಎರಡನ್ನು ಓದ್ರಿ. 2 ಕೊರಿಂಥ 9:6-7. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ಪ್ರತಿಯೊಬ್ಬರು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ಯಾರು ಒತ್ತಾಯದಿಂದ ಅಲ್ಲ. ನಾವು ಕೊಡುವಾಗ ಯಾವತ್ತೂ ಕೂಡ ಒತ್ತಾಯದಿಂದ ಅಲ್ಲ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು. ನಾವು ಏನೇ ಕೊಟ್ಟರು ಸಂತೋಷವಾಗಿ. ಹಲ್ಲೆಲೂಯಾ. ಯಾಕಂದರೆ ನಾವು ಕೊಡುವಂಥದ್ದು ದೇವರಿಗೆ ಮೆಚ್ಚುಗೆ ಆದ ಸುಗಂಧ ವಾಸನೆ ಅಂತ ಹೇಳಿ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 18-19 ವಾಕ್ಯಗಳನ್ನು ಓದಿ. ಫಿಲಿಪ್ಪಿ 4:18-19. ಎಪಫ್ರೋದೀತನ ಕೈಯಿಂದ ನೀವು ಕೊಟ್ಟು ಕಳುಹಿಸಿದ್ದು ನನಗೆ ತಲುಪಲಾಗಿ ನಾನು ತುಂಬಿ ತುಳುಕಿದವನಾಗಿದ್ದೇನೆ. ಹಲ್ಲೆಲೂಯಾ. ಪೌಲ್ ಹೇಳ್ತಾನೆ, ನೀವು ಎಪಫ್ರೋದೀತನಿಂದ ಕೈಯಿಂದ ನೀವು ಕೊಟ್ಟು ಕಳಿಸ್ತಿರಲ್ಲ, ಕಾಣಿಕೆ ಕೊಟ್ಟು ಕಳಿಸ್ತಿರಲ್ಲ, ಅದು ನನ್ನ ಕೈ ತಲುಪಲಾಗಿ ನಾನು ತುಂಬಿ ತುಳುಕುವವನಾಗಿದ್ದೇನೆ. ಅದು ದೇವರಿಗೆ ಮೆಚ್ಚುಗೆಯಾದದ್ದು ಸುಗಂಧ ವಾಸನೆಯೇ ಇಷ್ಟ ಯಜ್ಞವೇ. ಹಲ್ಲೆಲೂಯಾ. ನೋಡಿ,
ದೇವರಿಗಾಗಿ, ದೇವರ ಸೇವೆಗಾಗಿ ಏನು ನೀವು ಪ್ರತ್ಯೇಕಿಸಿ ನೀವು ಕೊಟ್ಟು ಕಳಿಸ್ತಾ ಇದ್ದೀರಿ, ನೀವು ತಲುಪಿಸ್ತಾ ಇದ್ದೀರಿ. ಅದು ದೇವರ ರಾಜ್ಯಕ್ಕಾಗಿ ಅದು ತಲುಪುವಾಗ ವಾಕ್ಯ ಹೇಳ್ತದೆ ಅದು ದೇವರಿಗೆ ಮೆಚ್ಚುಗೆ ಆದದ್ದು. ಹಲ್ಲೆಲೂಯಾ. ದೇವರಿಗೆ ಮೆಚ್ಚುಗೆ ಆದದ್ದು. ಇಷ್ಟ ಯಜ್ಞ, ಸುಗಂಧ ವಾಸನೆ, ದೇವರನ್ನು ಮಹಿಮೆಪಡಿಸುವಂತಹ ಕಾರ್ಯ. ಕರ್ತನ ಸೇವೆಗಾಗಿ, ದೇವರ ರಾಜ್ಯಕ್ಕಾಗಿ ನಾವು ಏನೆಲ್ಲ ಕೊಡ್ತೀವಿ ಪ್ರಿಯರೇ, ಒಂದು ಚರ್ಚ್ನಲ್ಲೂ ಲೆಕ್ಕಾಚಾರ ಮೇಂಟೈನ್ ಮಾಡಿ ಸರ್ಕಾರಕ್ಕೂ ಲೆಕ್ಕ ಒಪ್ಪಿಸಿ ಕ್ರಮಬದ್ಧವಾಗಿ ಸಾಗುವಂಥದ್ದಿದೆ. ಇನ್ನೊಂದು ಮುಖ್ಯವಾದ್ದೇನೆಂದರೆ ದೇವರ ಲೆಕ್ಕದಲ್ಲಿ ಯಾವ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ನಮ್ಮ ದೇವರ ಅನ್ಯಾಯಗಾರನಲ್ಲ, ಅದನ್ನು ಮೆಚ್ಚುಗೆಯಾಗಿ ತಗೊಳ್ತಾನೆ, ಸುಗಂಧ ವಾಸನೆಯಾಗಿ ತಗೊಳ್ತಾನೆ, ಇಷ್ಟ ಯಜ್ಞವಾಗಿ ದೇವರು ತಗೊಳ್ತಾನೆ. ಹಲ್ಲೆಲೂಯಾ. ಅದರಿಂದಾಗಿ ದೇವರಿಗೆ ಕೊಡುವಂಥದ್ದು ನಮ್ಮ ಜೀವಿತದಲ್ಲಿ ಬಹಳ ವಿಶೇಷವಾದಂತಹ ಒಂದು ಸ್ಥಾನವನ್ನು ಹಿಡಿಬೇಕು. ನಮಗದು ವಿಶೇಷವಾಗಿ ಅನಿಸ್ಬೇಕು, ಅದು ಪ್ರಾಮುಖ್ಯವಾಗಿ ಅನಿಸ್ಬೇಕು, ಅದು ಪ್ರಥಮ ಕಾರ್ಯವಾಗಿ ಅನಿಸ್ಬೇಕು. ದಾವೀದನಿಗೆ ಆ ರೀತಿಯಾಗಿ ಅನಿಸ್ತು. ಕೀರ್ತನೆ 132ರಲ್ಲಿ 132ನೇ ಕೀರ್ತನೆ 1-4 ಓದಿ. ಕೀರ್ತನೆ 132 1-4. ಯೆಹೋವನೇ, ದಾವೀದನ ಹಿತಕ್ಕೋಸ್ಕರ ಅವನ ಶ್ರಮಗಳನ್ನು ನೆನಪು ಮಾಡಿಕೋ. ಯಾಕೋಬರ ಶೂರನಾದ ಯೆಹೋವನಿಗಾಗಿ ಒಂದು ವಾಸಸ್ಥಾನವನ್ನು ಏರ್ಪಡಿಸುವ ತನಕ ನಾನು ನನ್ನ ಮನೆಯೊಳಗೆ ಪ್ರವೇಶಿಸುವುದಿಲ್ಲ, ಮಂಚವನ್ನು ಹತ್ತುವುದಿಲ್ಲ, ಕಣ್ಣುಗಳನ್ನು ಮುಚ್ಚುವುದಿಲ್ಲ, ರೆಪ್ಪೆಗಳನ್ನು ಕೂಡಿಸುವುದಿಲ್ಲ ಎಂದು ಅವನು ಯಾಕೋಬರ ಶೂರನಾದ ಯೆಹೋವನಿಗೆ ಪ್ರಮಾಣದಿಂದ ಹರಕೆ ಮಾಡಿಕೊಂಡನಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವನು ಮನೆ ಕಟ್ಬಿಟ್ಟಿದ್ದಾನೆ, ಅರಮನೆ ಕಟ್ಬಿಟ್ಟಿದ್ದಾನೆ, ಆದರೆ ದೇವರ ಒಂದು ಗುಡಾರ, ದೇವರ ಪ್ರಸನ್ನತೆ ಒಂದು ಗುಡಾರದಲ್ಲಿದೆ. ಈಗ ಅವನಿಗೆ ಮನಸ್ಸಿಗೆ ಬಹಳ ಕಷ್ಟ ಆಗಿದೆ. ಅವನೇನು ಹೇಳ್ತಾನೆ 2ನೇ ವಚನದಲ್ಲಿ, ಯಾಕೋಬ್ಯರ ಶೂರನಾದ ಯೆಹೋವನಿಗಾಗಿ ಒಂದು ವಾಸಸ್ಥಾನವನ್ನು ಏರ್ಪಡಿಸುವ ತನಕ ನಾನು ಮನೆಯೊಳಗೆ ಪ್ರವೇಶ ಮಾಡುವುದಿಲ್ಲ, ಮಂಚವನ್ನು ಹತ್ತುವುದಿಲ್ಲ, ಕಣ್ಣುಗಳನ್ನು ಮುಚ್ಚುವುದಿಲ್ಲ, ರೆಪ್ಪೆಗಳನ್ನು ಕೂಡಿಸುವುದಿಲ್ಲ. ಹಲ್ಲೆಲೂಯಾ. ಅಂದರೆ ದೇವರ ಕಾರ್ಯ ಎಷ್ಟು ಪ್ರಾಮುಖ್ಯ ಅನ್ನುವುದನ್ನು ಅವನು ಗ್ರಹಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾರ ಜೀವಿತದಲ್ಲಿ ಕರ್ತನ ಕಾರ್ಯ ಪ್ರಾಮುಖ್ಯವಾಗಿ ಗಣನೆಗೆ ಬರ್ತದೋ ಅವರ ಜೀವಿತವನ್ನು ಕರ್ತನ ವಿಶೇಷವಾದ ಗಣನೆಗೆ ತೆಗೆದುಕೊಳ್ತಾನೆ. ಹಲ್ಲೆಲೂಯಾ. ದೇವರ ಕಾರ್ಯ, ಆಲಯ, ಕರ್ತನ ಸಾನ್ನಿಧ್ಯ ಈ ದಾವೀದನಿಗೆ ವಿಶೇಷವಾಗಿ ಅನ್ನಿಸ್ತು. ಎಲ್ಲರೂ ನಮ್ಮದು ನಮ್ಮದು ಮುಗಿದು ಉಳಿದ್ರೆ ಆಮೇಲೆ ಮಿಕ್ಕಿದ ದೇವರ ಕಾರ್ಯ ಅಂತ ನಾವು ಯೋಚನೆ ಮಾಡ್ತೀವಿ. ಆದರೆ ದಾವೀದನು ಏನೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅರಮನೆ ಕಟ್ಬಿಟ್ಟಿದ್ದಾನೆ. ಈಗ ಅವನಿಗೆ ಗ್ರಹಿಕೆ ಉಂಟಾಗ್ತಾ, ಅಯ್ಯೋ ನಾನು ಮೊದಲು ಆಲಯ ಕಟ್ಟಬೇಕಾಗಿತ್ತು, ನಾನು ಆಲಯ ಕಟ್ಟೋವರೆಗೆ ನಾನು ಮನೆಯೊಳಗೆ ಪ್ರವೇಶ ಮಾಡೋದಿಲ್ಲ, ಮಂಚವನ್ನು ಹತ್ತೋದಿಲ್ಲ, ಕಣ್ಣುಗಳನ್ನು ಮುಚ್ಚುವುದಿಲ್ಲ, ರೆಪ್ಪೆಗಳನ್ನು ಕೂಡಿಸುವುದಿಲ್ಲ. ಅಂದರೆ ಅಷ್ಟು ವೈರಾಗ್ಯ ಕರ್ತನಿಗಾಗಿ ಮೊದಲು ನಾನು ಮಾಡಬೇಕು ಅಂತ ಹೇಳಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಕರ್ತನಿಗಾಗಿ ನಾವು ಮಾಡುವ ಪ್ರತಿಯೊಂದು ದೇವರ ಗಣನೆಗೆ ಬರ್ತದೆ. ಯಾಕಂದರೆ ಅದು ಇಷ್ಟ ಯಜ್ಞ, ಸುಗಂಧ ವಾಸನೆ, ದೇವರಿಗೆ ಯಾವುದು ಮೆಚ್ಚುಗೆಯಾದದ್ದು, ದೇವರಿಗೆ ಮೆಚ್ಚುಗೆಯಾದದ್ದು. ಹಲ್ಲೆಲೂಯಾ. ದೇವರನ್ನ ಘನಪಡಿಸುವಂಥದ್ದು. ಸೊ ಅದರಿಂದಾಗಿ ದೇವರಿಗಾಗಿ ನಾವು ಏನು ಕೊಡ್ತೀವೋ ಅದು ಕೂಡ ದೇವರನ್ನ ಘನಪಡಿಸುವಂಥದ್ದು, ಮಹಿಮೆ ಪಡಿಸುವಂಥದ್ದಾಗಿದೆ. ಸೊ ದೇವರು ನಮ್ಮೆಲ್ಲರಿಗೂ ಈ ವಿಷಯದಲ್ಲಿ ಕೃಪೆ ಕೊಡಲಿ, ಕರ್ತನನ್ನು ಮೆಚ್ಚಿಸಲಿಕ್ಕೆ, ಕರ್ತನನ್ನು ಘನಪಡಿಸಲಿಕ್ಕೆ ಕೃಪೆ ಕೊಡಲಿ. ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ನಾವು ಕೊಡುವಂತಹ ಕಾಣಿಕೆ, ದಶಾಂಶಗಳು, ಪ್ರಥಮ ಫಲ, ಇವುಗಳಲ್ಲಿ ಕರ್ತನೆ ನಿನಗೆ ಮಹಿಮೆ ಉಂಟಾಗ್ತದೆ, ನಿನಗೆ ಮೆಚ್ಚುಗೆಯಾದದ್ದು, ನಿನ್ನ ಸೇವೆಗಾಗಿ ಕೊಡುವಂಥದ್ದು, ನಿನ್ನ ರಾಜ್ಯ ವಿಸ್ತರಣೆಗಾಗಿ ಕೊಡುವಂಥದ್ದು ನಿನಗೆ ಮೆಚ್ಚುಗೆಯಾದದ್ದು ಅಂತ ಹೇಳಿ ನಿನ್ನ ವಾಕ್ಯ ಹೇಳ್ತದೆ. ಇಷ್ಟ ಯಜ್ಞ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಅದರಿಂದ ಉತ್ಕೃಷ್ಟವಾದದ್ದನ್ನು ಕೊಡಲಿಕ್ಕೂ, ಸಂತೋಷದಿಂದ ಕೊಡಲಿಕ್ಕೂ, ಆನಂದದಿಂದ, ಮನರಮ್ಯವಾಗಿ, ಔದಾರ್ಯದಿಂದ ಕೊಡಲಿಕ್ಕೂ ನಮಗೆ ಕೃಪೆ ಕೊಡಪ್ಪ. ನಿನ್ನ ರಾಜ್ಯಕ್ಕಾಗಿ ಕರ್ತನೆ ನಮ್ಮಲ್ಲಿರುವುದನ್ನು, ನಮ್ಮನ್ನೇ, ನಮ್ಮ ದುಡಿಮೆಯನ್ನು, ನಮ್ಮ ಶ್ರಮವನ್ನು, ನಮ್ಮ ಜೀವಿತವನ್ನು, ನಮ್ಮಲ್ಲಿ ಇರುವುದನ್ನು ಕರ್ತನೆ ಮನಪೂರ್ವಕವಾಗಿ, ಉತ್ಸಾಹದಿಂದ
ಒತ್ತಾಯದಿಂದ, ಕಡ್ಡಾಯದಿಂದ, ಬಲಾತ್ಕಾರದಿಂದ ಅಲ್ಲ, ಹೃದಯಪೂರ್ವಕವಾಗಿ ನಾವು ಕೊಟ್ಟು ನಿನ್ನನ್ನು ಮಹಿಮೆ ಪಡಿಸಲಿಕ್ಕೆ, ನಿನ್ನ ಸೇವೆಯನ್ನು ಪ್ರೋತ್ಸಾಹಿಸಿ ಘನಪಡಿಸಲಿಕ್ಕೆ ನಮಗೆ ಕೃಪೆ ಕೊಡಪ್ಪ. ನಮ್ಮೊಬ್ಬೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರಿಗೂ ಈ ಕೃಪೆ ಕೊಡು ಸ್ವಾಮಿ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಂತೆ ಎಲ್ಲ ದೇವ ಜನರಿಗೂ ಕರ್ತನೆ ಕೊಡುವುದರ ಮೂಲಕ ನಿನ್ನನ್ನು ಮಹಿಮೆ ಪಡಿಸುವಂತೆ ಅನುಗ್ರಹ ಕೊಡಪ್ಪ. ಥ್ಯಾಂಕ್ ಯು ಲಾರ್ಡ್. ತಮ್ಮಲ್ಲಿರುವುದನ್ನು, ತಮ್ಮ ಕರ್ತನೆ ಆದಾಯದ ಪ್ರಥಮ ಫಲವನ್ನು, ತಮ್ಮ ದುಡಿಮೆಯ ಫಲವನ್ನು, ಕರ್ತನೆ ತಮ್ಮ ಶ್ರಮದ ಫಲವನ್ನು, ಅದು ಮಾತ್ರ ಅಲ್ಲ ತಮ್ಮ ಜೀವಿತವನ್ನೇ ತನ್ನ ಮಕ್ಕಳನ್ನು ಸೇವೆಗಾಗಿ ಕೊಟ್ಟು, ತಮ್ಮಲ್ಲಿರುವುದನ್ನು ದೇವರ ರಾಜ್ಯಕ್ಕಾಗಿ ಕೊಟ್ಟು ಕರ್ತನೆ ನಿನ್ನನ್ನು ಘನಪಡಿಸಲಿಕ್ಕೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು ಜೀಸಸ್. ನಮ್ಮಲ್ಲಿರುವ ವಸ್ತುಗಳನ್ನು ಕೊಡಬೇಕು, ನಮ್ಮ ಮಕ್ಕಳನ್ನು ನಿನ್ನ ಸೇವೆಗಾಗಿ ಕೊಡಬೇಕು. ಥ್ಯಾಂಕ್ ಯು. ನಮ್ಮನ್ನೇ ನಿನ್ನ ಸೇವೆಗಾಗಿ ಕೊಡಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಆ ರೀತಿಯಾಗಿ ನಿನಗಾಗಿ ಕೊಟ್ಟು ಕರ್ತನೆ ನಿನ್ನ ನಾಮವನ್ನು ಮಹಿಮೆಪಡಿಸಬೇಕು, ನಿನ್ನನ್ನು ಘನಪಡಿಸಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಇದು ನಿನಗಾಗಿ ಕೊಡುವಂಥದ್ದು ಇಷ್ಟ ಯಜ್ಞ. ಥ್ಯಾಂಕ್ ಯು. ಸುಗಂಧ ವಾಸನೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಥ್ಯಾಂಕ್ ಯು. ಆ ರೀತಿಯಾಗಿ ನಿನಗೆ ಇಷ್ಟವಾದಂತಹ ಕಾರ್ಯವನ್ನು ನೆರವೇರಿಸಲಿಕ್ಕೆ ನನಗೂ, ನಮ್ಮೊಂದಿಗಿರುವಂಥ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವಂಥ ಎಲ್ಲ ದೇವಜನರಿಗೂ, ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಂತೆ ಎಲ್ಲ ದೇವಜನರಿಗೂ ಕರ್ತನೆ ನಿನಗೆ ಕೊಟ್ಟು ನಿನ್ನನ್ನು ಮಹಿಮೆ ಪಡಿಸುವಂತಹ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಥ್ಯಾಂಕ್ ಯು. ತನ್ನ ಬೆಳೆಯ ಪ್ರಥಮ ಫಲದಲ್ಲಿಯೂ, ತನ್ನ ಆದಾಯದಲ್ಲಿ ಪ್ರತಿಯೊಂದರಲ್ಲೂ ನಿನಗಾಗಿ ಪ್ರತ್ಯೇಕಿಸಿಟ್ಟು ನಿನ್ನನ್ನು ಮಹಿಮೆ ಪಡಿಸಬೇಕಪ್ಪ. ಥ್ಯಾಂಕ್ ಯು. ನಿನ್ನನ್ನು ಘನಪಡಿಸಬೇಕು ಸ್ವಾಮಿ. ಥ್ಯಾಂಕ್ ಯು. ನಿನ್ನನ್ನು ಗೌರವಿಸಬೇಕು. ನಿನ್ನನ್ನು ಗೌರವಿಸ್ತಾ ಇದ್ದೀನಿ, ನಿನ್ನನ್ನು ಘನಪಡಿಸ್ತಾ ಇದ್ದೀನಿ, ನನ್ನನ್ನು ಆಶೀರ್ವಾದ ಮಾಡಿದ ದೇವರನ್ನ ಘನಪಡಿಸ್ತಾ ಇದ್ದೀನಿ ಎಂಬುದನ್ನು ನನ್ನ ಕ್ರಿಯೆಯಲ್ಲಿ ನಾನು ತೋರಿಸ್ಬೇಕು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ನನ್ನ ಕ್ರಿಯೆಯಲ್ಲಿ ನಾನು ತೋರಿಸ್ಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ನಮಗೆ ಕೃಪೆ ಕೊಡು ಸ್ವಾಮಿ. ನಮ್ಮ ರಾಜ್ಯದಂತೆ ಎಲ್ಲ ದೇವಜನರಿಗೂ ಕೃಪೆ ಕೊಡು. ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವಜನರಿಗೂ ಕೊಡುವುದರ ಮೂಲಕ ನಿನ್ನನ್ನು ಮಹಿಮೆ ಪಡಿಸುವಂತೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು ಲಾರ್ಡ್. ತಮ್ಮಲ್ಲಿರುವಂತಹ ಹಣ, ತಮಗಿರುವಂಥ ಆದಾಯ, ತಮ್ಮ ಬೆಳೆ, ತಮಗೆ ದೇವರು ನೀನು ಕೊಟ್ಟಂತಹ ಮಕ್ಕಳನ್ನು ಕೊಡುವುದರ ಮೂಲಕ, ತನ್ನನ್ನೇ ಕೊಡುವುದರ ಮೂಲಕ ಈ ರೀತಿಯಾಗಿ ನಿನಗೆ ಕೊಟ್ಟು ನಿನ್ನನ್ನು ಮಹಿಮೆ ಪಡಿಸುವಂತೆ ನಮ್ಮೆಲ್ಲರಿಗೂ ಬಲ ಕೊಡು, ಆಶೀರ್ವದಿಸು, ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿಗಾಗಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಮಳವಳ್ಳಿ ತಾಲೂಕಿನಲ್ಲಿ 186 ಗ್ರಾಮಗಳಿವೆ, 39 ಗ್ರಾಮ ಪಂಚಾಯಿತಿಗಳಿವೆ, 9 ಹೋಬಳಿಗಳಿವೆ ಎಂಬುದಾಗಿ ಅಂಕಿಅಂಶ ಹೇಳ್ತದೆ. ಮತ್ತು ಈ ಜಿಲ್ಲೆಯ ಜನತೆಯ ಸೇವೆಯಲ್ಲಿ 68 ಜನ ಗ್ರಾಮ ಲೆಕ್ಕಿಗರು, ವಿಲೇಜ್ ಅಕೌಂಟೆಂಟ್ಸ್ ಇನ್ವಾಲ್ವ್ ಆಗಿದ್ದಾರೆ ಎಂಬುದಾಗಿ ಅಂಕಿಅಂಶ ಹೇಳ್ತದೆ. ಒಂದು ನಿಮಿಷ ನಾವು ಮಳವಳ್ಳಿ ತಾಲೂಕಿಗಾಗಿ ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳೋಣ. ಕೃಪಾ ಸಂಪನ್ನನಾದ ದೇವರೇ, ಮಳವಳ್ಳಿ ತಾಲೂಕಿಗಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತೇವೆ. ಮಳವಳ್ಳಿ ತಾಲೂಕಿನಲ್ಲಿರುವಂಥ ಎಲ್ಲ ಜನರನ್ನು ನೀನು ಆಶೀರ್ವದಿಸಪ್ಪ. ಎಲ್ಲ ಜನತೆಗೂ ನಿನ್ನ ಕೃಪೆ ಉಂಟಾಗಲಿ. ಎಲ್ಲ ಜನಸಾಮಾನ್ಯರೆಲ್ಲರೂ ಆಶೀರ್ವದಿಸಲ್ಪಡಲಿ. ಎಲ್ಲ ಅಧಿಕಾರಿಗಳು ಆಶೀರ್ವದಿಸಲ್ಪಡಲಿ. ಕರ್ತನ ಅವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ಉಂಟಾಗಲಿ. ಎಲ್ಲ ಜನಪ್ರತಿನಿಧಿಗಳನ್ನು ಆಶೀರ್ವದಿಸು. ಅವರ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಉಂಟಾಗಲಿ. ಅವರೆಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗಲಿ ಸ್ವಾಮಿ. ಜನರ ಹಿತಕ್ಕಾಗಿ ದುಡಿಲಿಕ್ಕೆ ಅವರಿಗೆ ಕೃಪೆ ಉಂಟಾಗಲಿ ಸ್ವಾಮಿ. ಮಳವಳ್ಳಿ ತಾಲೂಕಿನಲ್ಲಿರುವಂಥ ಎಲ್ಲ ರೈತರನ್ನು ಆಶೀರ್ವದಿಸಪ್ಪ. ಸಕಾಲದಲ್ಲಿ ಮಳೆಯಾಗಿ ಬೆಳೆಯಾಗಿ ಒಳ್ಳೆ ಅಭಿವೃದ್ಧಿಯನ್ನು ಹೊಂದುವಂತೆ ಸಹಾಯ ನೀಡು. ಎಲ್ಲ ದಿನಗೂಲಿ ಕೆಲಸಗಾರನ ಆಶೀರ್ವದಿಸಿ ಅವರೆಲ್ಲರಿಗೂ ಕೆಲಸದ ಅವಕಾಶಗಳನ್ನು ಒದಗಿಸಿಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಮಳವಳ್ಳಿ ತಾಲೂಕಿನಲ್ಲಿರುವಂತಹ ಎಲ್ಲ ಕರ್ತನೆ ಕೂಲಿ ಕಾರ್ಮಿಕರನ್ನು ಆಶೀರ್ವದಿಸಿ ಅವರೆಲ್ಲರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಅಭಿವೃದ್ಧಿಯನ್ನು, ಏಳಿಗೆಯನ್ನು ಕೊಡು ಸ್ವಾಮಿ. ಉನ್ನತಿಯನ್ನು ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ನಿನ್ನ ಜವಾಬ್ದಾರಿಕೆಗೆ ಒಪ್ಪಿಸ್ತೇವೆ ಕರ್ತನೆ. ನಿನ್ನ ಕೃಪೆಯ ಹಸ್ತಕ್ಕೆ ಒಪ್ಪಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ನೀನು ಆಶೀರ್ವದಿಸಪ್ಪ. ಎಲ್ಲಕ್ಕಿಂತ ಹೆಚ್ಚಾಗಿ ಮಳವಳ್ಳಿ ತಾಲೂಕಿನಲ್ಲಿರುವಂಥ ಸಾಮಾನ್ಯ ಜನರಿಂದ ಹಿಡಿದು ಉನ್ನತ ಅಧಿಕಾರಿವರೆಗೆ ಎಲ್ಲರಿಗೂ ರಕ್ಷಣಾ ಅನುಭವ ಕೊಡು ಸ್ವಾಮಿ. ಪಾಪ ಕ್ಷಮಾಪಣೆ ನಿಶ್ಚಯ ಕೊಡಪ್ಪ. ನಿತ್ಯ ಜೀವದ ನಿರೀಕ್ಷೆ ಕೊಡು ಸ್ವಾಮಿ. ಎಲ್ಲರ ಹೆಸರು ಜೀವ ಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನ ದೊಡ್ಡ ಉಜ್ಜೀವನ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು. ಮಳವಳ್ಳಿ ತಾಲೂಕಿನಲ್ಲಿರುವಂಥ ಎಲ್ಲ ಸಭೆಗಳನ್ನು, ಸೇವೆಗಳನ್ನು ಆಶೀರ್ವದಿಸು. ಎಲ್ಲ ಸೇವಕರುಗಳನ್ನು ಆಶೀರ್ವದಿಸಪ್ಪ. ಸೇವಕರ ಹಿತವನ್ನು ಬಯಸುವ ದೇವರೇ, ಸೇವಕರ ಎಲ್ಲರಿಗೂ ಸಹ ಮಳವಳ್ಳಿ ತಾಲೂಕಿನಲ್ಲಿರುವ ಎಲ್ಲ ಸೇವಕರುಗಳಿಗೂ ಒಳ್ಳೆ ಆರೋಗ್ಯ ಕೊಡು ಸ್ವಾಮಿ. ಸೇವೆ
ಯೋಜನೆಯನ್ನು ವಿಸ್ತರಿಸಿಕೊಡಪ್ಪ. ಪ್ರತಿಯೊಂದು ಸಭೆಯು ಕೂಡ ವಿಸ್ತರಣೆಯನ್ನು ಕಾಣಲಿ ಸ್ವಾಮಿ. ಸಭೆಯ ಅಗತ್ಯಗಳು ಸಂಧಿಸಲ್ಪಡಲಿ. ಸಭಾ ಕಟ್ಟಡಗಳನ್ನು ಕೊಡು ಸ್ವಾಮಿ, ಸ್ಥಳವನ್ನು ಕೊಡು ಸ್ವಾಮಿ, ವಾಹನಗಳನ್ನು ಕೊಡಪ್ಪ. ಎಲ್ಲ ಸೇವಕರುಗಳನ್ನು ಆಶೀರ್ವದಿಸಿ ಕರ್ತನೆ, ಮಳವಳ್ಳಿ ತಾಲೂಕಿನಲ್ಲಿ ಒಂದು ದೊಡ್ಡ ಉಜ್ಜೀವನವನ್ನು ಕಾಣುವಂತೆ ಸಹಾಯ ನೀಡು. ಒಂದೊಂದು ಸಭೆಗೂ ಅಂಗ ಸಭೆಗಳನ್ನು ಕೊಡು ಕರ್ತನೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ನಾವೆಲ್ಲರೂ ಏಕ ಮನಸ್ಸಿನಿಂದ ಮಳವಳ್ಳಿ ತಾಲೂಕಿನಲ್ಲಿರುವ ಎಲ್ಲ ಜನರನ್ನು, ಸೇವಕರುಗಳನ್ನು, ಸೇವೆಗಳನ್ನು ಆಶೀರ್ವದಿಸುತ್ತೇವೆ. ಪರಲೋಕದ ಅನುಗ್ರಹ ಮಳವಳ್ಳಿ ತಾಲೂಕಿನಲ್ಲಿ ಈ ಬಲವಾಗಿ ಇಳಿದು ಬರಲಿ. ಒಂದು ದೊಡ್ಡ ಉಜ್ಜೀವನವನ್ನು ನಮ್ಮ ಕಣ್ಣುಗಳು ಸಾಕ್ಷೀಕರಿಸಲಿ. ನೀನು ಆ ರೀತಿಯಾಗಿ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ತಂದೆಯೇ, ಈ ಹೊತ್ತು ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರಿಗಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡುತ್ತೇನೆ. ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಆರೋಗ್ಯ ಕೊಡು. ಈ ದಿನ ಕರ್ತನೆ ಎಲ್ಲರಿಗೂ ಮನರಮ್ಯವಾದ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಸಂತೋಷದ ದಿನ ಅಂತ ಡಿಕ್ಲೇರ್ ಮಾಡುತ್ತೇವೆ. ನಿನ್ನ ಅನುಗ್ರಹದ ದಿನ ಅಂತ ನಾವು ಘೋಷಣೆ ಮಾಡುತ್ತೇವೆ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡಲು, ಪ್ರಾರ್ಥನೆ ಮಾಡುವ ನಿನ್ನ ಸಮ್ಮುಖದಲ್ಲಿರುವಂಥ ದಿನ ಎಂಬುದಾಗಿ ನಾವು ಘೋಷಣೆ ಮಾಡ್ತೇವೆ. ಹಾಗೆ ನೀನು ಆಶೀರ್ವದಿಸು, ನಡೆಸು, ಹೋಗೋಣ ಬರುಣಗಳಲ್ಲಿ ಜೊತೆಗಿರು, ಕರ ಹಿಡಿದು ನಡೆಸಿ, ಸೇಫ್ಟಿ ಸೆಕ್ಯೂರಿಟಿ ಕೊಡಪ್ಪ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇಲೆ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇಲೆ.